ರಾಯಚೂರು ಜಿಲ್ಲೆಯ ಹಿರಿಯ ರಾಜಕಾರಣಿ ಬೋಸರಾಜು ಅವರಿಗೆ ಸಚಿವ ಸ್ಥಾನ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲೇ ಕಾಂಗ್ರೆಸ್ ನಿರ್ಮಾಣವಾಗಲಿದೆ ಎಂದು ಕಾಂಗ್ರೆಸ್ ಮುಖಂಡ ಗೋಪಾಲ ನಾಯಕ ಗುಡುಗಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಬೋಸರಾಜು ಅವರಿಗೆ ಸಚಿವ ಸ್ಥಾನ ಜೊತೆಗೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮಾಡಬೇಕು. ಇವರ ಸೇವೆಯೇ ರಾಯಚೂರು ಅಭಿವೃದ್ಧಿಯಾಗಲಿದೆ ಎಂದರು. ಬೋಸರಾಜು ಅವರು ಸಣ್ಣ ನೀರಾವರಿ ಇಲಾಖೆಯಡಿ ಕೈಗೊಂಡ ಚೆಕ್ ಡ್ಯಾಂ ನಿರ್ಮಾಣದಿಂದ ಅಭಿವೃದ್ಧಿಯಾಗಿದೆ. ಇಂತಹ ಜನನಾಯಕನಿಗೆ ಸಚಿವ ಸ್ಥಾನ ನೀಡುವುದರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸ್ಥಾನ ನೀಡಬೇಕು. ಒಂದು ವೇಳೆ ನಿರ್ಲಕ್ಷ್ಯ ತೋರಿದರೆ ರಾಯಚೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ನಿರ್ಮಾಣವಾಗಲಿದೆ ಎಂದು ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ. ನಮ್ಮ ಹೆಸರು ಜಯಗೋಪಾಲ್ ನಾಯ್ಕ ಅಂತೇಳಿ ನಿರ್ಮಾಣವಿ ಕಾಂಗ್ರೆಸ್ ಮುಖಂಡರು ನಾವು ಏನು ನಮ್ಮ ಬಗ್ಗೆ ಏನು ಅಭಿಪ್ರಾಯ ಏನಿದೆ ಅಂತಂದ್ರೆ NS ಬೋಸರಾಜ್ ಅವರು ಇವರು ಇವತ್ತು ಏನ ಅಭಿವೃದ್ಧಿ ಆಗ್ಬೇಕಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಅವರು ಮಂತ್ರಿ ಸ್ಥಾನದಲ್ಲಿ ಮತ್ತೆ ಮುಂದುವರಿಬೇಕು. ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿ ವಿನಂತಿ ಎಲ್ಲ ನಮ್ಮ ನಿರ್ಮಾಣ ಗ್ರಾಮದ ಘಟಕದಿಂದ ವಿನಂತಿ ಮಾಡ್ತೀವಿ. ಯಾಕಂತಂದ್ರೆ ಇವತ್ತಿನ ದಿನ ಯಾವ್ದಾದ್ರೂ ಒಂದು ಚೆಕ್ ಡ್ಯಾಮ್ ಆಗ್ಬೇಕು, ಅಂತರ್ಜಲ ಅಭಿವೃದ್ಧಿ ಆಗ್ಬೇಕಂತಂದ್ರೆ NS ಬೋಸರಾಜ್ ಅವರಿಗೆ ಮಾತ್ರ ಗೊತ್ತಿದೆ ವಿನ ಯಾರಿಗೆ ಗೊತ್ತಿಲ್ಲ. ಅಲ್ಲ ಸರ್, ಏನಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂಪುಟದಲ್ಲಿ ಸಚಿವ ಬೋಸರಾಜ್ ಅವರು ಕಳೆದ 3 ವರ್ಷದಿಂದ ಸಣ್ಣ ನೀರಾವರಿ ಸಚಿವರಾಗಿ ಸೇವೆ ಸಲ್ಲಿಸಿದ್ರೆ ಇವಾಗ ಯಾವ ಖಾತೆ ಕೊಡಬೇಕಂತ ಹೇಳ್ತಾ ಇದ್ದಾರೆ. ಅವರಿಗೆ ನೀರಾವರಿ ಸಚಿವ ಆಗಿನೇ ಮಂತ್ರಿ ಆಗಿ ಮುಂದುವರಿಸಬೇಕಾಗಿ ರಾಯಚೂರು ಜಿಲ್ಲಾ ಉಸ್ತುವಾರಿನೂ ಕೊಡಬೇಕು. ಆದ್ರೆ ಅವ್ರು ಏನಾದ್ರೂ ಬೋಸರಾಜ್ ಸಾಹೇಬರು ಇವತ್ತಿನ ಒಂದು ಕೊಡುಗೆ ಏನಿದ್ರೆ ರಾಯಚೂರು ಜಿಲ್ಲೆಗೆ ಒಂದು ಅಭಿವೃದ್ಧಿ ಆಗ್ಬೇಕಂತಂದ್ರೆ ಮಂತ್ರಿ ಸ್ಥಾನದಿಂದ ಮುಂದುವರಿಬೇಕು ಮತ್ತು ನೀರಾವರಿ ಸಚಿವರಾಗಿ ಮುಂದುವರಿಬೇಕು. ಅಭಿವೃದ್ಧಿ ಆಗಿದೆ ಯಾಕಂದ್ರೆ ಚೆಕ್ ಡ್ಯಾಮ್ ಆಗಿದೆ. ಯಾವ ತಾಲೂಕಿನಲ್ಲಿ ಹೋಗು ಚೆಕ್ ಡ್ಯಾಮ್ ಆಗಿದೆ. ಇವತ್ತು ಏನಪ್ಪಾ ಅಂತಂದ್ರೆ 50 ವರ್ಷದಿಂದ ರಾಜಕೀಯ ಆಗಿ ಡಬಲ್ ಗೇಮ್ ಮಾಡ್ಲಾರ್ದಂತ ವ್ಯಕ್ತಿ ಅಂತಂದ್ರೆ NS ಬೋಸರಾಜ್ ಸಾಹೇಬ ವಿನವನ ಬೇರೆ ಯಾರು ಶಾಸಕರಲ್ಲ. ಈಗ ಒಂದು ವೇಳೆ ಸರ್ ಏನಂತಂದ್ರೆ ಮುಖ್ಯಮಂತ್ರಿ ಈಗ DK ಶಿವಕುಮಾರ್ ಇದ್ದಾರೆ, ಅವರು ಒಂದು ರೀತಿಯಲ್ಲಿ ಈ ಸಚಿವ ಸಂಪುಟದಲ್ಲಿ ಇನ್ನು ಇದೇ ಮಂತ್ ಒಳಗಡೆ ಆಗುತ್ತೆ ಅಂತ ಹೇಳ್ತಾರೆ ಪುನರ್ರಚನೆ. ಒಂದು ವೇಳೆ ರೀತಿಯಲ್ಲಿ ಕೊಡದೇ ಇದ್ದಲ್ಲಿ ರಾಯಚೂರು ಏನೋ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಮುಖಂಡರು ಒತ್ತಾಯ ಮಾಡೋ ಸಾಧ್ಯತೆ ಇದೆನಾ? ಸಾಧ್ಯದಿಲ್ಲ. ಆಲ್ಮೋಸ್ಟ್ ಎಲ್ಲಾ ಕಾಂಗ್ರೆಸ್ ಮುಖಂಡರು ರಾಜೀನಾಮೆ ಕೊಡ್ತೀವಿ. ಒಂದ್ ವೇಳೆ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಅವ್ರ ಸಲುವಾಗಿ ನಾವೆಲ್ಲ ಏನು ಮಾಡ್ಬೇಕಂತ ಮಾಡ್ತೀವಿ, ಕಾಲ್ ಜಾತನು ಮಾಡ್ತೀವಿ. ಮತ್ತೆ ಒಂದು ವೇಳೆ ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಫೀಕ್ ಹುಸೇನ್ ಮಾನವಿ.